ಸರ್ ಕುಮಾರ್ ಅವರೇ ಚೆನ್ನಾಗಿದ್ದೀರಾ? ಅಣ್ಣ ಚೆನ್ನಾಗಿದ್ದೀವಿ ಅಣ್ಣ. ಸರ್ ಬೇಗೂರಲ್ಲ? ಹೌದು. ಬೆಂಗಳೂರು ಹೌದು. ಬೊಮ್ಮನಳ್ಳಿ ಪಕ್ಕ. ಹೌದು. ಸರ್ ಇದು ಈ ಕಡೆದು ಮನೇಲಿ ಹುಟ್ಟಿರೋದಾ ಅಥವಾ? ಹೌದಣ್ಣ, ಮನೇಲಿ ಹುಟ್ಟಿರೋದು. ಇದು 11 ತಿಂಗಳ ಕರು. ಇದು 11 ತಿಂಗಳ. ಇದು ತಮಿಳ್ನಾಡಲ್ಲಿ ಇತ್ತಣ್ಣ, ತಗೊಂಬಂದೆ. ಇದು 13 ತಿಂಗಳ ಕರು. ಇದು ಎಲ್ಲಿ ತಮಿಳ್ನಾಡಲ್ಲಿ? ಎಲ್ಲಿ ಸರ್? ತಳಿಯಿಂದ ಮುಂದಕ್ಕೆ ಒಂದು ಒಳ್ಳೆ ಇದಿತ್ತಣ್ಣ, ಕಾಡು ಥರ ಇತ್ತು, ಅಲ್ಲಿ ಇತ್ತು, ತಗೊಂಬಂದಿದ್ದೆ. ಈ ಕಡೆಯಿಂದನೇ ಹಸು ಕರು ಹೋಗಿತ್ತಲ್ಲೇ? ಹೌದೌದು, ಈ ಕಡೆಯಿಂದ ಹೋಗಿರೋದೇ ಹಸುನ್ ಕರ ಅದು. ಹಾಂ ಹಾಂ ಹಾಂ. ಸರ್ ಇದು ಯಾವ ಊರು ಇದು? ಇದು ಏಳ್ಗಳ್ಳಿ ರವಿ ಓರಿದಣ್ಣ ಇದು. ಹೌದಾ? ಹಾಂ ಹಾಂ. ಇದ್ರ ಅಮ್ಮನೂ ಇದೆಯಲ್ಲ? ಇದ್ರ ಅಮ್ಮನೂ ಇಲ್ಲೇ ಇದೆ. ಸರ್ ಇದು ಯಾವ್ದ್ರ ಕರು ಅಣ್ಣ? ಇದು ಅವರು ಯಾವ ಓರಿದು ಅಂತ ಹೇಳಲಿಲ್ಲ. ಹಾಂ, ನನಗೆ ಇಷ್ಟ ಆಯ್ತು, ನಾನು ತಗೊಂಬಂದೆ. ಹಾಂ. ಏನೋ ಬೀಜಕ್ಕೆ ಆಗ್ತೈತೆ ಅಂತಾರೆ, ಕೆಲವ್ರು ಆಗಲ್ಲ ಅಂತಾರೆ. ಹಾಂ ಹಾಂ. ಅದು ಏನಕ್ಕನ್ನಾಗಲಿ ಕರ ದೊಡ್ಡ ಜಾತಿ ಇರಲಿ, 13 ತಿಂಗಳ ಕರ. ಹಾಂ ಹಾಂ ಹಾಂ. ಭಾರಿ ಗುಣ, ಭಾರಿ ಚಂದ. ಏನೋ ಅವ್ರವ್ರ ಇಷ್ಟ ಅಣ್ಣ. ಅದು ನಾನು ಯಾರೋ ಒಬ್ರಿಗೆ ಬಿತ್ತಂಗೆ ಆಗುತ್ತೆ. ಇದು ಆಗುತ್ತೆ, ಇದು ಆಗುತ್ತೆ. ಹೌದು. ಇಲ್ಲ, ಇದು ಸ್ವಲ್ಪ ಮಂದ ಕರ, ಆದ್ರೂ ಇದು ಭಾರಿ ಚುರುಕಾಗೈತೆ, ಗಟ್ಟಿಯಾದ ಕರ ಅಂತ. ಎಲ್ಲೋ ಒಂದು ಕಡೆಗೆ ಆಗುತ್ತೆ. ಈಗ ಹಳ್ಳಿ ಪಳ್ಳಿಯಲ್ಲಿ ಸಾಮೇನ್ ಹಾಕ್ಸೋ ಬದಲು 100 ರೂಪಾಯಿ ಮೇಲಲ್ವಾ ಯಾವ್ದೋ ಒಂದು ಬೀಜದವ್ರು ಇಟ್ಕೊಂಡು ಹೊರಗೆ ಕೊಡ್ಸೋದು. ಆ ಸಾಮೇನ್ ಹಾಕ್ಸೋದ್ರಿಂದ ಕರ ಚೆನ್ನಾಗಿ ಹುಟ್ಟಲ್ಲ ಅಣ್ಣ. ಹಾಗಾಗಿ ನಾನೇನು ಬೀಜ ಹೊಡ್ಸ್ಲಿಲ್ಲ. ಇರ್ಲಿ ಹಬ್ಬದವ್ರಿಗೂ ಅಂತ ಹೇಳಿ ಇಟ್ಕೊಂಡಿದ್ದೀವಿ. ಆಮೇಲೆ ಚಳಿ ಬೇರೆ, ಬೀಜ ಹೊಡ್ಸಿದ್ರೆ ಹಬ್ಬದವ್ರಿಗೂ ಇರ್ಲಿ. ಅದೇ ವರ್ಷಕ್ಕೆ ಹೋಗ್ಬೇಡಿ, ನೋಡಿ ಹಂಗೆ. ಹೌದಣ್ಣ, ಹೌದೌದು. ಇರ್ಲಿ, ಯಾರೋ ಹಿಡ್ಕೊಂತಾರೆ. ಯಾಕೆ ಅದನ್ನ ನಾವು ಹಾಳು ಮಾಡಬೇಕು ಅಂತೇಳಿ ನಾನು ಬೀಜ ಏನು ಹೊಡ್ಸಕ್ ಹೋಗ್ಲಿಲ್ಲ ಅಣ್ಣ, ಹಾಗೆ ಇಟ್ಕೊಂಡಿದ್ದೀನಿ. ಕೆಂಗಲ್ ಜಾತ್ರೆಗೆ ಹೋಗ್ತೀರಾ? ಹೌದಣ್ಣ, ಜಾತ್ರೆಗೆ ಹೋಗ್ತೀನಿ. ಕರ ಮಾರಿದ್ರೆ ಇಲ್ಲೇ ಮಾರ್ಬಿಡ್ತೀನಿ, ಇಲ್ಲ ಅಂದ್ರೆ ಕೆಂಗಲ್ ಹೋಗ್ತೀನಿ. ಆ ವೆಂಕಟೇಶ್ ಅಣ್ಣ ಅವ್ರ ಮನೆ ಬಂದಿದ್ರು, ಬಸ್ಸಿ ವೆಂಕಟೇಶ್ ಅಣ್ಣ. ಕರ ಇದು ಬೇಕು ನನಗೆ ಅಂತ ಹೇಳಿ ಹೇಳ್ಬಿಟ್ಟು ಹೋಗಿದ್ದಾರೆ. ಹಬ್ಬಕ್ಕೆ ಹಿಡ್ಕೊಂತಾರೋ ಜಾತ್ರೆಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಬೇಕು ಅಂತ ಹೇಳಿ ನಮ್ಮ ಮನೇಲಿ ಇನ್ನೊಂದು ಹಸು ಇತ್ತು, ಅದು ತಗೊಂಡು ಹೋಗಿದ್ದಾರೆ. ಈಗ ಹಸುವನ್ನು ತಗೊಂಡು ಹೋಗಿದ್ದಾರಾ? ಇದು ಹೇಳಿದ್ರಲ್ಲ, ಗಿರ್ ಇತ್ತಲ್ಲ. ಅಂದ್ರೆ ಅವ್ರಿಗೇನ ಇದು ಅಥವಾ ಬೇರೆ ವ್ಯಾಪಾರ ಬಂದು ಕೂತೀರಾ? ಅವ್ರಿಗೆ ಇನ್ನು ಹೇಳಿದ್ದಾರೆ, ನನಗೆ ಬೇಕು, ಯಾರಿಗೂ ಕೊಡಬೇಡ್ರಿ ಅಂದ್ರು. ಆಯ್ತಣ್ಣ, ಹಂಗೆ ಮಾಡೋಣ, ಹಬ್ಬ ಆದ್ಮೇಲೆ ಕೊಡ್ತೀನಿ, ಇವಾಗ ಕೊಡಲ್ಲ ಅಂತ ಹೇಳಿದ್ದಾರೆ. ಏನೋ ಅವರು ನಮ್ಮವರಿಗೆ ಹುಟ್ಟದಂಗ ಐತೆ ಇದು ಅಂತ ಹೇಳಿ ಆಸೆ ಪಡ್ತಿದ್ದಾರೆ. ಪಾಪ ಅವ್ರ ಓರಿ ತೀರೋದ್ಮೇಲೆ ಅವ್ರ ಮನೆಯಲ್ಲಿ ಕರ ಇಲ್ಲ, ಏನೋ ಬೇಕಾದ್ರೆ ತಗೊಂಡೋಗ್ಲಿ, ನಾನು ಬೇಡ ಸಾಕೊಂಡ್ಲಿ ಅಂತ. ಅವ್ರ ಪ್ರಕಾರ ಅವ್ರ ಊರಿಗೆ ಹುಟ್ಟಿದೆ ಅಂತ. ಹೌದು. ಆ ಬುರುಡೆ ಇದು ನೋಡಿದ್ರೆ ಕತ್ತನ ಭಾಗ ಇನ್ ಸ್ವಲ್ಪ ತಗೊಬೇಕಾಗಿತ್ತು, ಕತ್ತನ ಭಾಗ ಕಡಿಮೆ ಇದೆ. ಆದ್ರೂ ಕರ ಚಂದಾಣ, ಎಲ್ಲಾ ಬಾಬಲು ಚೆನ್ನಾಗೈತೆ, ತಗೊಂಡೋಗ್ಲಿ, ನಾನು ಕೊಡ. ಬಟ್ ನೀವು ತಂದಿರೋರು ಅವ್ರೇನೋ ಹೇಳಿಲ್ಲ, ಯಾವ ಊರಿದು ಅಂತ ಏನೂ ಹೇಳಿಲ್ಲ, ನೀವು ಕೇಳೂ ಇಲ್ಲ, ಅವರು ಹೇಳಿಲ್ಲ. ಅವರು ತಗೊಬಂದು ಸಾಕಿದ್ವಿ, ಕರು ಸಾಕಿದ್ದ ಹಸುನೇ ಇದು 3ನೇ ಸೋಲು ಕರು ಇದು ಅವ್ರ ಮನೆಯಲ್ಲಿ. ಹೌದಾ? ಇದಕ್ ಮೊದ್ಲು 2 ಕರುಗಳು ಕೊಟ್ಬಿಟ್ಟಿದ್ರು, ಅವು ಒಳ್ಳೆ ಕರುಗಳು ಹುಟ್ಟಿದ್ವು. ಹಸುನು ಕೇಳದೆ ಅವ್ರು ಕೊಡಲ್ಲ ಅಂತಂದ್ರು. ಇದು 3ನೇ ಕರು. ಈಗ ಮತ್ತೆ 4ನೇ ಕರು ಫಲ ಆಗಿತ್ತು, ಇನ್ನು ಕುಡಿತಾ ಇತ್ತಣ್ಣ. ನಾನ್ ತಗೊಂಬಂದಾಗ ಈಗ ಒಂದು 12-13 ದಿನ ಆಯ್ತು. ಆವತ್ತು ಕುಡಿತಾ ಇತ್ತು ಅವ್ರ ಮನೇಲಿ ಕರು. ಇನ್ನು ಇಷ್ಟು ದೊಡ್ಡ ಕರು ಆದ್ರೂ ಕುಡಿತಾನೆ ಇತ್ತು. ಕೆಲವರು 1 ವರ್ಷ ಆದ್ರೂ ಕುಡಿಸ್ತಾರೆ. ಹೌದೌದು, ವರ್ಷದ ಮೇಲೆ ಅಣ್ಣ. 13 ತಿಂಗಳಾದ್ರೂ ಹಾಲು ಕುಡಿತಾನೆ ಇತ್ತು ಕರು. ಇದು ನಿಮ್ದು ಕುಡಿಯುತ್ತಾ? ಇಲ್ಲ ಅಣ್ಣ, ನಮ್ದು ಆಗ್ಲೇ 9 ತಿಂಗಳಿಗೆ ಹಸು. ನಾನು ಆಗ್ಲೇ ನಿಲ್ಸ್ಬಿಟ್ಟೆ ಅಣ್ಣ. ಚೆನ್ನಾಗಿ ಕುಡ್ದೈತೆ ಹಾಲೇನೋ, ಹಾಲು ಯಥೇಚ್ಛವಾಗಿ ಸಿಗೋದು ಕುಡ್ದೈತೆ, ಬಟ್ ನಿಲ್ಸ್ಬಿಟ್ಟಿದೀವಿ, ಈಗಿಲ್ಲ. ಆಯ್ತು ಸರ್, ಮೊಬೈಲ್ ನಂಬರ್ ನಿಮ್ದು ಹೇಳ್ಸಲ್ಲ, ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಾನು ಹೇಳ್ತೀನಿ. ಮಾಡ್ಲಿ ಅಣ್ಣ, ನಮ್ಗೆ ಆ ರೀತಿ ಇದು ಮಾಡ್ತಾರೆ, ಹಾಗಾಗಿ ತೊಂದರೆ ಕೊಡ್ತಾರೆ, ಹೇಳಲ್ಲ. ಇರ್ಲಿ, ಅಕಸ್ಮಾತ್ ಯಾರನ್ನ ಕೇಳಿದ್ರೆ ಹೇಳಿ. ಅದೇ ನಾನು ಹೇಳ್ತೀನಿ. ನಮ್ಮ ಮನೇಲಿ ಇರ್ತಾವೆ, ಹಬ್ಬ ಆದ್ಮೇಲೆ ನಾನು ಜಾತ್ರೆಗೆ ಹಾಕಿ ಮಾರ್ಬಿಡ್ತೀನಿ. ಅಲ್ಲ, ಇದೇನೋ ಮಾತು ಕೊಟ್ಬಿಟ್ಟಿದ್ದೀರಾ, ಇದನ್ನೇ ಅದು ಅಣ್ಣ ಬರ್ಲಿ, ನಾನು ಹೇಳಿ. ಅವ್ರಿಗೂ ಇವಾಗ ವೆಂಕಟೇಶ್ ಅಣ್ಣನೂ ಹೇಳಿದ್ದಾರೆ, ಅವ್ರೇನ ಕೊಡಿ ಅಥವಾ ಬೇಕು ಅನ್ನೋದಾದ್ರೆ ಆಸೆ ಪಟ್ಟು ತಗೊಂಡೋಗ್ಲಿ, ಅವ್ರ ಕಡೆ ನಾನು ತಗೊಂಡೋಗ್ಲಿ, ನಂದೇನು ಅಭ್ಯಂತರ. ಅವ್ರ ಕಡೆಯಿಂದ ಅಲ್ಲ, ಇದೇನೋ ನಮ್ಮ ಸಿರಾ ಕಡೆ, ತುಮಕೂರು ಕಡೆಗೆ ನಡೆಯುತ್ತೆ, ಇದು ಆಗ್ತೈತೆ. ಸಿರಾ, ತುಮಕೂರು, ಈ ಘಾಟಿ ಕಡೆಗೆ ಕರ ಚಂದ. ಇದು ದೊಡ್ಡಬಳ್ಳಾಪುರ ಒಳ್ಳೆ ಕಾಲ್ ಕಂಬ, ಸಿಂಬೆ ಎಲ್ಲ ಭಾರಿ ಚೆನ್ನಾಗಿ ತಗೊಂಡೈತೆ, ಗಟ್ಟಿಯಾದ ಕರ. ಸ್ವಲ್ಪ ಜಾತಿ ಕಡಿಮೆ ಅಂತೇಳಿ ಅಂತಾರೆ. ಇದು ಜಾತಿ ಸ್ವಲ್ಪ ಸ್ಪೀಡ್ ಆಗೈತೆ. ಇದು ಬೀಜಕ್ಕೆ ಆಗ್ತೈತೆ ಅಂತ ಎಲ್ಲರೂ ಆಸೆ ಪಡ್ತಾರೆ. ನೋಡೋಣ, ಅವ್ರವ್ರ ಅನುಕೂಲ ಅಣ್ಣ, ಅದು ಅವ್ರವ್ರ ಇಷ್ಟ. ಆಯ್ತು ಸರ್, ಧನ್ಯವಾದಗಳು ಸರ್. ಸರಿ ಅಣ್ಣ.